ನನಗೆ ಈಗ ಸಮಾಧಾನ ಆಯಿತು. ನನ್ನ ಮಗನೂ ನನ್ನ ಮಗಳು ಯಾವಾಗ ಬರ್ತಾರಪ್ಪ ನಮ್ಮ ಮನೆಗೆ ಅಂತೇಳಿ ತುಂಬ ಯೋಚನೆ ಮಾಡ್ತಿದ್ದೆ. ಹೆಂಗ ನೀವು ಬಂದಿದ್ದು ನನಗೆ ಬೋಲ್ ಸಂತೋಷ ಆಯ್ತು ಕಣಪ್ಪ. ಪಾಪ ದುಡ್ಡು ತಂದೇನಪ್ಪ? ದುಡ್ಡು ತೊಗೊಂಬಂದಿದ್ದೀನಿ, ಕೊಡ್ತೀನಿ ಬಿಡಿ. ನಾಳೆ ಬ್ಯಾಂಕಲ್ಲಿ ಬಿಡಿಸ್ಕೊಂಬರ್ತೀನಿ, ಬಿಡಿಸ್ಕೊಂಬಂದು ಕೊಡ್ತೀನಿ ಬಿಡಿ. ಕೊಡ್ತೀನಿ ಆಮೇಲೆ. ಕೊಡ್ತೀನಿ. ಮಮ್ಮಿ ಯಾರ್ಯಾರಿಗೆ ಕೊಡ್ಬೇಕು ಮಮ್ಮಿ? ಎಷ್ಟು ಸಾಲ ಮಾಡ್ಕೊಂಡಿದ್ದೀರಾ? ಸರಿ ಆಯ್ತಪ್ಪ, ಆಯಿತು. ನನಗಂತೂ ನೀವಿಬ್ರು ಬಂದಿರೋದ್ರಿಂದ ಒಂಥರ ಧೈರ್ಯ ಬಂದಂಗಾಯ್ತು. 60ಗೆ ಕೊಡಬೇಕು. 60,000 ರೂಪಾಯಿ ದುಡ್ಡು ಅವತ್ತು 30,000 ಫೋನ್ಪೇ ಮಾಡಿಸಿದ್ನಲ್ಲ, ಇನ್ನು 30,000 ಹಾಕಿ ಕೊಡಬೇಕು. ನಾಳೆ ನಾಡ್ದಾಗೆ ಕೊಟ್ಬಿಡೋಣ. ಅವಳ ಮಕ್ಕ ತಾಣೋಗಿ ಎಸ್ತು ಬಿಡೋಣ. ನಿನ್ನ ಮೇಲೆ ನಾನೇನು ಚಿಂತೆ ಮಾಡಲ್ಲ ಬಿಡು. ದುಡ್ಡು ಕೊಡು ಅಂತೇಳಿ ಬಲವಂತ ಮಾಡ್ತಾ ಇಲ್ಲ. ತಕಳೆ ದುಡ್ಡಿನ ಮಕ್ಕ ಕಾಣ್ದಾಳಾಡ್ದಂಗೆ ಆಡ್ತೀಯ ಅಂತೇಳಿ ಮಕ್ಕಕ್ಕೆ ತಗೊಂಡೋಗಿ ಎಸ್ತು ಬಂದ್ಬಿಡ್ತೀನಿ. ನನಗೆ ಇವಾಗ ಒಂಥರ ಧೈರ್ಯ ಬಂದಂಗಾಯ್ತು ಕಣಪ್ಪ ನೀವು ಬಂದಿದ್ದಕ್ಕೆ. ನನಗಂತೂ ಭಾಳ ಸಂತೋಷ ಆಗ್ತೈತೆ. ನನ್ನ ಮಗಳೂ ನನ್ನ ಮಗ ಬಂದ್ಬಿಟ್ರಲ್ಲ ಅಂತ. ನಿನ್ನೆ ಹೋಗೋಣ ಅಂತ ಹೇಳ್ದೆ ಅಣ್ಣನಿಗೆ ಮಮ್ಮಿ, ಆದ್ರೆ ಅಣ್ಣ ತುಂಬಾನೇ ಮಳೆ ಬರ್ತಾ ಇದೆ, ನಾಳೆ ಹೋಗೋಣ ಅಂತ. ಅಯ್ಯೋ ಸಿಕ್ಕಾಪಟ್ಟೆ ಮಳೆ ಮಮ್ಮಿ ಬೆಂಗಳೂರಲ್ಲಿ. ಅಪ್ಪ ಏನ್ ಮಳೆ ಅಂತೀಯ, ಸಿಕ್ಕಾಪಟ್ಟೆ ಹೊಡಿತು. ಇಲ್ಲೇನ್ ಮಮ್ಮಿ ಸ್ವಲ್ಪನೂ ಮಳೆನೇ ಇಲ್ವಲ್ಲ, ಬೆಂಗಳೂರಲ್ಲಿ ಸಖತ್ತು ಮಳೆ ಬಂತು. ಇಲ್ಲಿ ಊರಾಗೆ ಜನ ಒಳ್ಳೆಯವರಲ್ಲ ಕಣಮ್ಮ. ಒಬ್ರು ನೋಡಿ ಒಟ್ಟುರ್ಕಂಬ್ತಾರೆ. ಅದಕ್ಕೆ ಇಂಥ ಮಳೆ ಬೆಳೆ. ಯಾಕೆ ಮಳೆ ಗೊತ್ತಿಲ್ಲ ಅಂತಂದ್ರೆ ಇದಕ್ಕೆ ಬೆಂಗಳೂರಾಗ ಯಾಕೆ ಬರುತ್ತೆ ಹೇಳು? ಬೆಂಗಳೂರಾಗ ಅವ್ರವ್ರ ಮನೆ ಕೆಲಸ ಅವ್ರು ನೋಡ್ಕೊಂಬ್ತಾರೆ, ಅವ್ರ ಕೆಲ್ಸಕ್ಕೆ ಹೋಗ್ತಾರೆ, ಬೋದ್ತಾರೆ. ಒಬ್ರು ನೋಡೊಬ್ರು ಹೊಟ್ಟೆ ಉರ್ಕಂಬಲ್ಲ. ಒಳ್ಳೆಗ ಹಂಗಲ್ಲ. ಅಣ್ತಂಬ್ಳನ್ನೇ ಸೇರಲ್ಲ, ನೆಂಟ್ರನ್ನೇ ಸೇರಲ್ಲ. ಹಿಂಗೆ ಅಕ್ಕಪಕ್ಕ ಸೇರಲ್ಲ. ಹಿಂಗೆ ಜನಗಳು ಹೆಂಗಿರ್ತಾರ ಹಂಗೆ. ಅಲ್ಲಂತೂ ಜನ ಒಳ್ಳೆಯರಾಗಿರ್ತಾರೆ, ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲ್ಸದಾಗೆ ಅವರು ಬ್ಯುಸಿಯಾಗಿರ್ತಾರೆ. ಅದಕ್ಕೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ಅಲ್ಲಿ ಯಾರೂ. ಅದಕ್ಕೆ ಮಳೆ ಅಲ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಳ್ಳೆಗೆ ಹೆಂಗೆ ಅಂತಂದರೆ ಒಬ್ರ ಬಗ್ಗೆ ಒಬ್ರು ಕೆಟ್ಟದ್ದು ಬಯಸೋದು, ಒಬ್ರಿಗೊಬ್ರಿಗೆ ಇಲ್ಲದೆಲ್ಲ ಇದು ಮಾಡೋದು, ಹಿಂಗೆಲ್ಲ ಮಾಡ್ತಿರ್ತಾರಲ್ಲ. ಅದಕ್ಕೆ ಇಂಥ ಮಳೆ ಬೆಳೆ ಆಗೋದು. ಬಿಡು, ನಮ್ದೇನು ಹೊಲ ಇಲ್ಲ ಏನಿಲ್ಲ, ಮಳೆ ಬರ್ದಿದ್ದು ರೊಟ್ಟಿ. ನಮ್ದೇನು ಹೊಲ ಇಲ್ಲ, ನಮ್ದೇನು ತಾಟಿ ಇಲ್ಲ, ತೆಂಗಿನ ತಾಟಿ ಇಲ್ಲ, ಅಡಿಕೆ ತಾಟಿ ಇಲ್ಲ. ನಾವು ಹೆಂಗೋ ನಿಮ್ದಿಗೆ ಜೀವನ ಮಾಡ್ತೀವಿ. ನೀವು ಬಂದಿದ್ದಂತಾರ ನನಗೆ ಧೈರ್ಯ ಇವಾಗ. ಡ್ಯಾಡಿ ಎಲ್ಲ ಆಯ್ತು ಮಮ್ಮಿ? ಡ್ಯಾಡಿ ಇಲ್ಲಮ್ಮ, ಎಲ್ಲ ಹೋಗೈತೆ. ಹಿಂಗೆ ಅಲ್ಲಿ ಹೋಗ್ತಿರ್ತಾನೆ. ಅಯ್ಯಪ್ಪೇನು ಸಣ್ಣ ಅಂತಾಗಿರಲ್ಲ. ನಾನೇನು ತಲೆ ಕೆಡಿಸ್ಕೊಂಬಕ್ಕವಲ್ಲ. ಎಲ್ಲ ನಾವು ಹೋಗ್ಲಿಲ್ಲ ನಾ ಬರಲಿ ಅಂತ ಮುದ್ದೆ ಇಕ್ಬಿಡ್ತೀನಿ, ಉಂಡು ಬಿಡುತ್ತೆ. ಎಲ್ಲ ನಾ ಕೆಲ್ಸಕ್ಕೆ ಹೋಗಂಗಿದ್ರು ಹೋಗುತ್ತೆ. ಯಾಕೆ ಹೋಗ್ತೀಯಪ್ಪ ಬತ್ತೀಯಪ್ಪ ಅಂತ ನಾನು ಯಾತಕ್ಕೆ ಕೇಳಕ್ಕೆ ಹೋಗಲ್ಲ. ದುಡ್ಡು ಕೊಟ್ಟರೆ ಇಸ್ಕೊಂತೀನಿ, ಇಲ್ಲ ಮುಂಬಾಕಿ ಇಕ್ತೀನಿ, ಕಳಿಸ್ತೀನಿ. ನಾನು ಯಾರು ತಲೆ ಕೆಡಿಸ್ಕೊಂಬಕ್ಕವಲ್ಲ ನಿಮ್ಮ ಡ್ಯಾಡಿ ಬಗ್ಗೆ. ಅಲೆ ನಮ್ಮ ಅಮ್ಮನಿಗಂತೂ ನಾವು ಬಂದಿರೋದು ತುಂಬ ಖುಷಿ ಆಗ್ಬಿಟ್ಟಿತ್ತೆ ಅಲ್ವಾ ಅಮ್ಮ? ಅಯ್ಯೋ ಅಮ್ಮ, ಇಲ್ಲಿ ಬರ್ತಾ ಇದ್ರೆ ಜನ ಅಂತೂ ಹೆಂಗ್ ನೋಡ್ತಾ ಇದ್ರು ಗೊತ್ತಾ? ನನ್ಗಂತೂ ಯಪ್ಪ, ನಮ್ಮನ್ನಂತೂ ಯಾಕೆ ಹಿಂಗೆ ನೋಡ್ತಾರೆ ಅಂತ ಅನ್ನಿಸ್ತೈತೆ. ಬಟ್ಟೆ ಇಂಥವೆಲ್ಲನ ಸೂಗಳು ಎಲ್ಲ ಯಾರು ಹಾಕ್ಯಮಲ್ವಲ್ಲ ಇಲ್ಲಿ, ಅದಕ್ಕೆ ನೋಡ್ತಾರೆ. ಬೆಂಗಳೂರಾಗ ಇರೋರು ಯಾರನ್ನ ಬಂದ್ರೆ ಒಳ್ಳೆಗ್ಲಾರ ಹಂಗೆ ಬೈ ತೆರ್ಕೊಂಡು ನೋಡ್ತಾರೆ. ಯಾಕಂದ್ರೆ ಗೊತ್ತಿರಲ್ವಲ್ಲ, ನೋಡಿರಲ್ವಲ್ಲ, ಅದಕ್ಕೆ. ಇಷ್ಟು ಸ್ಟೈಲಿಶ್ ಆಗಿದೀವಲ್ವ ಅಣ್ಣ ನಾವು, ಅದಕ್ಕೆ ಅಣ್ಣ ನಮ್ಮನ್ನು ನೋಡಿ ಜನ ಹಿಂಗೆ ನೋಡ್ತಾ ಇರ್ತಾರೆ. ಅಯ್ಯೋ ನಾವು ಬಂದ್ರೆ ಏಕ ನಮ್ಮನ್ನಂತೂ ಹೆಂಗ್ ನೋಡಿದ್ರು ಗೊತ್ತಾ ಅಮ್ಮ, ಎಷ್ಟು ಸ್ಟೈಲ್ ಆಗಿದಾರಲ್ಲ, ಯಾರಪ್ಪ ಇವರು ಏನು ಫಾರಿನಿಂದ ಬಂದಿದಾರೋ ಅಂತ ಅನ್ಕೊಬಿಟ್ಟವ್ರೆ ನಮ್ಮನ್ನಂತನು. ಗಿಡ್ಡಮ್ಮನ ಮಕ್ಳು ಬಂದವ್ರೆ. ಯಾವ ಬಂದ್ರಪ್ಪ ಪಾಪ? ಬಂದವ್ರೆ ನನ್ನ ಮಕ್ಕಳು. ಇನ್ನು 60 ದುಡ್ಡ ತಾಂಡಾಗ ಮಕ್ಕಕ್ಕೆ ಎಷ್ಟು ಬರ್ತೀನಿ. ನನ್ನ ಮಗ ಯಮ್ಮ ನಾಳೆ ಕನ್ನಡದ ಬಿಡಿಸ್ಕೊಂಬಂದು ಕೊಡ್ತೀನಿ. ಇವತ್ತಿನ ಬಂದವರಲ್ಲ ಬೆಂಗಳೂರಿಂದ, ತುಂಬ ಸುಸ್ತಾಗ್ಬಿಟ್ಟವ್ರೆ. ಅದಕ್ಕೆ ಮಮ್ಮಿ ನಾಳೆಗೆ ಬಿಡಿಸ್ಕೊಂಬಂದು ಕೊಡ್ತೀನಿ ಮಮ್ಮಿ ಅಂತ ಹೇಳವ್ನೆ. ನಮ್ಮ ಹುಡುಗರೇನು ಇಪ್ಪಟ್ಟು ದುಡಿತಾವ್, ನನಗೇನೇನು ಚಿಂತಿಲ್ಲ. ಏನು ಯಾರು ಬರ್ದಿದ್ರು ಇನ್ಮೇಲೆ ನಾನು ಕೂಲಿನೇ ಹೋಗಲ್ಲ ಬಿಡು. ನಮ್ಮ ಹುಡುಗ ಅಂತ ಮಮ್ಮಿ ನಿನ್ ಫೋನ್ ಮಾಡ್ದಂಗೆಲ್ಲ ಹೇಳೋದು, ಮಮ್ಮಿ ನೀನು ಕೆಲ್ಸಕ್ಕೆ ಹೋಗ್ಬೇಡ ಮಮ್ಮಿ ಅಂತ ನನಗೆ ಫೋನ್ ಮಾಡ್ದಂಗೆಲ್ಲ ಹೇಳೋದು ನಮ್ಮ ಹುಡುಗ. ಆದ್ರೆ ನಾನೇ ಹೋಗ್ತಿದ್ದು. ನನ್ನ ಜೊತೆಗೆ ಯಾರು ಕೂಲರ್ ಬರಲ್ಲ ಅಂತಾರ, ಬೇಡ ಬಿಡು, ಎಲ್ಲ ಅವ್ರಲ್ದಕ್ಕೆ ಹೋಗ್ಲಾಳಿ. ನನ್ನ ಕಾಲ ಮೇಲೆ ಕಾಲಕ್ಕೊಂಡು ಉಮ್ತೀನಿ. ನನ್ನ ಮಗನು ನನ್ನ ಮಗಳು ಬಂದವರಲ್ಲ, ಇನ್ನು ಕಾಲ ಮೇಲೆ ಕಾಲಕ್ಕೊಂಡು ಇನ್ನು ಉಂಬಾದೆ, ನಾನು ಕೂಲಿನೇ ಹೋಗಲ್ಲ ಬಿಡು. ಇನ್ನೆಲ್ಲ ಜನ ನಾನು ನೋಡು ಹಟ್ಟಿರ್ಕೋಬೇಕು, ಏನಪ್ಪ ಗಿಡ್ಡ ಮೀಪಟ್ಟಿ ಕೂಲಿ ಹೋಗ್ತಿದ್ದಾಳೆ, ಇವಾಗ ಹಿಂಗೈದಾಳಲ್ಲ, ಪಾಸಿ ಕೊಳ್ಳಲ್ಲ, ಹಂಗೈದಾಳೆ, ಬಿಸಿಲು ಮಕ್ಕ ನೋಡಲ್ಲ ಅಂದ್ಕೋಬೇಕು. ಇನ್ನು ಇಪ್ಪಟ್ಟು ಬಿಸಿಲು ಮಕ್ಕ ನೋಡಲ್ಲ ಕಣೆ, ಕ್ರೇಜಕ್ಕ ಇನ್ಮೇಲಿಂದ ನಾನು ಹೇಳ್ತಿದ್ದೆ ನಮ್ಮ ಮಮ್ಮಿಗೆ, ಕೂಲಿ ಹೋಗ್ಬಿಡ ಅಂತೇಳಿ. ಏನಕ್ಕೆ ಹೋಗ್ತಾ ಇದ್ರಿ? ಹೋಗೋ ಅಂಥದ್ದೇನು ಬಂದಿದೆ ನಮಗೆ? ಇನ್ನೇನು ಗೌರ್ಮೆಂಟ್ ನನಗೆ ಆಗ್ತೈತಮ್ಮ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ತಿಂಗಳಲ್ಲಿ ವೆಯ್ಟ್ ಮಾಡಿಬಿಟ್ರೆ ನನಗೆ ಗೌರ್ಮೆಂಟು ಅಪಾಯಿಂಟ್ ಬಂದ್ಬಿಡುತ್ತೆ. ಇನ್ನೆಲ್ಲ ಆಗ್ಬಿಟ್ಟೈತೆ, ಆಲೇನೆಲ್ಲ ಪ್ರೊಸೀಜರ್ ಮುಗಿದ್ಬಿಟ್ಟೈತೆ. ಇನ್ನೇನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇರೋದು. ನೀನೇನು ಯೋಚನೆ ಮಾಡಿಬಿಡ. ನಾನು ಗೌರ್ಮೆಂಟ್ ಕೆಲಸ ತಗೊಂತಾ ಇದ್ದಿದ್ದಂಗೆ ನೀನು ಎಲ್ಲೂ ಹೋಗ್ಲೇ ಬಿಡಮ್ಮ. ಈಗಲೇ ಎಲ್ಲೂ ಹೋಗ್ಬಿಡ. ನೀನು ತಿಂಗ್ಳಿಗೆ ಬಂದ್ಬಿಡುತ್ತೆ. ನನ್ನ ತಿಂಗಳು ಟೈಮ್ ಕೊಟ್ಟಿದ್ದಾರೆ, 30 ದಿವಸದೊಳಗೆ ನನಗೆ ಬಂದ್ಬಿಡುತ್ತೆ. ನನಗೆ ಬಂದಿದ ತಕ್ಷಣ ನಾನು ಹೋಗ್ಬಿಡೋದೆಯಾ ಕೆಲಸಕ್ಕೆ, ಗೌರ್ಮೆಂಟ್ ಅಪಾಯಿಂಟ್. ನಾನು ನಮ್ಮ ಮಮ್ಮಿಗೆ ಹೇಳ್ತಾ ಇದ್ದ, ಬೇಡ ಮಮ್ಮಿ ಹೋಗ್ಬೇಡ ಕೂಲಿನ ಅಂತೇಳಿ. ನಾವು ಇಷ್ಟು ಚೆನ್ನಾಗೆ ಓದ್ಬಿಟ್ಟು ನಾನು ನಿಮ್ಮನ್ನ
ಕೂಲಿ ಕಳ್ಸಿದ್ರೆ ಹೆಂಗ್ ಮಮ್ಮಿ? ನೀವು ತಲೆ ಕೆಡಿಸ್ಕೊಬಿಡಿ, ಒಟ್ಟೆ ಚೆನ್ನಾಗಿರೋದು ನೋಡಿ ಮಮ್ಮಿ. ಒಂದು 60,000 ಕೊಡ್ಬೇಕಣಪ್ಪ ತಾಣಾಗಿ ಕೆಲ್ಸ ಬಂದ್ಬಿಡ್ತೀನಿ. 30,000 ಕೊಡ್ಬೇಕಾಗಿತ್ತು ಪಾಪ. ಅವಳು ಸುಮ್ಮನೆ ಈಗ 60,000 ಕೊಡಬೇಕು ಅಂತೇಳಿ ಸುಮ್ಮನೆ ಇಲ್ಲದೆಲ್ಲ ಇದು ಮಾಡಿದ್ಲು. ಅದಕ್ಕೆ 60,000 ರೂಪಾಯಿ ಕೊಡ್ಬೇಕು ಅವಳ್ದು. ಇನ್ನೇನು ಯಾರ್ದು ಅಂತಟ ಇಲ್ಲ. ಅಲ್ಲೊಂದು 10,000 ಯಾರು ತೆಗೆಸ್ಕೊಂಡಿದ್ದೆ ಅದನ್ನ ಒಂದಿಟ್ಟು ಕೊಡಬೇಕು. ಒಂದಿಟ್ಟು ಸಾಲ ಐತಿ, ಒಟ್ಟಿನಲ್ಲಿ 1 ಲಕ್ಷ ಸಾಲ ಐತಪ್ಪ. ಹೆಂಗ ಆಗುತ್ತೆ ಸಾಲ ತೀರ್ಸೋದು? ನೀನು ದುಡಿದ್ರೆ ನಮ್ಗೇನೇನು 1 ಲಕ್ಷ ಸಾಲ ತೀರ್ಸೋದೇನು ದೊಡ್ಡದಲ್ಲ. ಅದಕ್ಕೆ ಮತ್ತೆ ನನ್ನ ಮಗ ಗೌರ್ಮೆಂಟ್ ಕೆಲಸ ತಗೊಂಡ್ರೆ ಸಾಕಪ್ಪ ಅಂತೇಳಿ ನಾನು ಏನಿಲ್ಲ ಎಷ್ಟು ಕಷ್ಟಪಟ್ಟಿದ್ದೀನಿ. ನನಗೆ ಸಿಂತಿಲ್ಲ. ಇನ್ನು ನನ್ನ ಕೂಲಿ ಹೋಗೋದೇ ಇಲ್ಲ ಇನ್ಮೇಲಿಂದಾನ. ನನ್ನ ಮಗ ಗೌರ್ಮೆಂಟ್ ಕೆಲಸ ಆಗ್ಬಿಟ್ರೆ ಇನ್ನು ನನ್ನ ಕೂಲಿ ಹೋಗೋದೇ ಇಲ್ಲ ಬಿಡು. ಯಾಕೆ ಬಂದ್ಬಿಡಮ್ಮ, ಯಾರ್ಯಾರಿಗೆ ಕೊಡ್ಬೇಕು ಅವ್ರಿಗೆಲ್ಲ ನಾಳೆ ಕೊಟ್ಬಿಡ್ತೀನಿ ಬಿಡು ಮಮ್ಮಿ, ನೀನೇನು ತಲೆ ಕೆಡಿಸ್ಕೊಬೇಡ. ನಾನು ಇವಾಗ ಪ್ರೈವೇಟಲ್ಲೇ ಸ್ವಲ್ಪ ನಾನು ನನ್ನ ತಂಗಿ ದುಡ್ಕೊಂಡ್ ಬಂದಿದ್ದೀವಲ್ಲ, ಯಾಕೆ ಚಿಂತೆ ನಿನಗೆ? ಆರಾಮಾಗಿದ್ದು ಬಿಡು. ನಾವಿಬ್ರು ದುಡಿತೀವಿ, ನೀನೇನು ಕೆಲ್ಸಕ್ಕೆ ಹೋಗೋ ಅಂತ ಅವಶ್ಯಕತೆನೇ ಇಲ್ಲ. ಬಿಡ ಗಿಡ್ಡಮ್ಮ, ಏನು ಕೂಲಿ ಹೋಗ್ತಿದ್ರು ಒಟ್ಟೆ ಇನ್ಮೇಲಿಂದ ಏನು ಅವ್ರ ಕರಿಯಲ್ಲ ಇವ್ರ ಕರಿಯಲ್ಲ ಅಂಬದೇನು ತಲೆ ಕೆಡಿಸ್ಕೊಬೇಡ ನೀನು. ಯಾತಿನ್ಮೇಲೆ ಏನು ನಿನ್ನ ಕೂಲಿ ಬಗ್ಗೆನೇ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅವರೆಲ್ಲ ನನ್ನ ಮಕ್ಳು ನೋಡ್ಲಿ ಅವದ್ರಷ್ಟ ಆ ಗುಂಡ ಎಲ್ಲಾನ. ಆ ಗುಂಡ ಏನು ಅವ್ನು ಬರೀ ಇಲ್ದು ಬರೀ ಧೂಳೈಕೆ ಮದೆಯ. ನನ್ನ ಮಗ ನೋಡು ಗೌರ್ಮೆಂಟ್ ಕೆಲಸ ತಗೊಂಡು ಅವ್ನ ಇದ್ರಿಗೆ ಟಿಪ್ ಟಾಪ್ ಆಗಿ ಹೆಂಗಿರ್ತಾನೆ. ನನ್ನ ಮಗ ಕಾರಾಗ ಓಡಾಡ್ತಾನೆ. ನನ್ನ ಮಗನು ನನ್ನ ಮಗಳು ಇಬ್ರು ಕಾರ್ನಾಗ ಓಡಾಡ್ತಾರೆ. ಆಗಾಗನೂ ಆ ಗುಂಡ ಆ ಪಾಟಿ ಓದ್ತಾರೆ. ಆಗಾಗನಂತೂ ಚೆನ್ನಾಗಿ ಓದ್ತಾಳೆ ಅಂಬರು. ಏನ್ ಮಾಡ್ಯಾಳಮ್ಮ ಅವಳು ಚೆನ್ನಾಗಿ ಓದಿ? ಬರೀ ಮನೆ ಕುಕ್ಕ ಮದೆ ಆಯ್ತು. ಅವಳು ಬರೀ ಚೆನ್ನಾಗಿ ಓದ್ತಾಳೆ ಅಂತ ಊರು ತುಂಬ ಹೇಳಾರಮ್ಮ. ಎಲ್ಲಿ ಚೆನ್ನಾಗಿ ಓದಿ ಇರೋದು ಎಲ್ಲೋತ್ ಮತ್ತೆ? ಮತ್ತೆ ಏನಾಯ್ತು ನೋಡು. ಚೆನ್ನಾಗಿ ಓದ್ತೀನಿ ಅಂತ ಹೇಳಾಳಲ್ಲ, ಮತ್ತೆ ಏನಾಯ್ತು ಅವಳ ಹಣೆ ಬರ ಅಂತ ನಾನು ಕೇಳೋದು. ನೋಡಿ ಏನಾಯ್ತು ಅಂತ ಅವಳಿಗೆ. ಅಯ್ಯೋ ದೇವ್ರಿ. ನಮ್ಮ ಹುಡುಗರು ನೋಡು ಇವತ್ತು ಹೆಂಗೆ ಓದೇವ್ರೆ. ಇವತ್ತು ನಮ್ಮ ಹುಡುಗರು ಇಬ್ಬರಳು ಅಷ್ಟೇನೆ. ನನ್ನ ಮಗಂತೂ ಪಕ್ಕ ಗೌರ್ಮೆಂಟ್ ಕೆಲಸ. ಅವತ್ತು ನನ್ನ ಮಗಳು ಈಗ ಪ್ರೈವೇಟ್ನಾಗೇನೆ 30-35 ಸಾವಿರ ಸಂಬಳ ದುಡಿತಾ ಇದ್ದಾಳೆ. ನಾನು ಅದಕ್ಕೆ ಸುಮ್ಮನೆ ಇಲ್ಲೇ ಏನಾದ್ರೂ ಮನೆಯಾಗೆ ಮಾಡೋದು. ಅವಳದು ವರ್ಕ್ ಫ್ರಮ್ ಹೋಮ್ ಮಾಡೋ ಅಂತ ಕೆಲಸನೇನೆ. ಮನೆಯಾಗೆ ಕೆಲಸ ಮಾಡ್ತಾಳೆ ನನ್ನ ಮಗಳು, ಮನೆಯಾಗೆ ದುಡಿತಾಳೆ. ಹೌದೇನು? ಹಂಗಾರೆ ಪರವಾಗಿಲ್ಲ. ಹಂಗಾರೆ ಇಪ್ಪಟ್ಟು ಮನೆಯಾಗೆ ಮಾಡ್ತಾಳೇನು? ಅವಳಿಗೂ 30-35 ಸಾವಿರ ಸಂಬಳ. ನನ್ನ ಮಗನೂ ಹಂಗೆ, ಅವನು ಚೆನ್ನಾಗಿ ಒಳ್ಳೆ ಇದು ಮಾಡ್ತಾನೆ. ಅವನಿಗೂ ಒಳ್ಳೆ ಕೆಲಸ ಆಗುತ್ತೆ. ಇನ್ನು ನೋಡು ನನ್ನ ಮಕ್ಳನ್ನ ನೋಡಿ ಎಲ್ಲ ಹೊಟ್ಟೆ ಹುರ್ಕೋಬೇಕು. ಏನಪ್ಪ ಗಿಡ್ಡ ಮಕ್ಳು ನೋಡಿ ಕೂಲಿ ಮಾಡೀನಿ, ಹೆಂಗೆ ಮಕ್ಳನ್ನ ಹೆಂಗೆ ಒಚ್ಚವಳೆ ಅಂತ ಅನ್ಕೋಬೇಕು. ಗುಂಡ ನೋಡ್ಬೇಕು. ಅವನು ಧೂಳೈಕೆ ಅಂತಾನಲ್ಲ, ಇಲ್ಲಿ ಹೊಲ್ದಾಗ ಏನೆಲ್ಲ ಕೆರ್ತ್ ಧೂಳೈಕೆ ಅಂತಾನಲ್ಲ, ಅವ್ನು ನೋಡ್ಬೇಕು ನನ್ನ ಮಗನ್ನ. ನನ್ನ ಮಗ ಗೌರ್ಮೆಂಟ್ ಅಫಿಷಿಯಲ್ ಹೆಂಗೆ ಆಗ್ತಾನೆ ಅಂತ. ನೋಡಪ್ಪ ನಾವು ಬರೀ ಇಲ್ಲಿ ಧೂಳೈಕೆ ಮದೆ ಆಯ್ತು ನೋಡಪ್ಪ ಅವ್ರು ಹೆಂಗಿದ್ದಾರೆ ಅಂತ ಅನ್ಕೋಬೇಕು. ನಮ್ಗಿನ್ನ ಕೆಳಗಿದ್ರೆ ಹೆಂಗ್ ಮೇಲಕ್ಕೆ ಬಂದ್ರಪ್ಪ ಅಂತೇಳಿ ಆಶ್ಚರ್ಯ ಪಡ್ಬೇಕಾದ ಗುಂಡನ ಅವನು. ಹಂಗೆ ಮಾಡ್ತೀನಿ. ಪರವಾಗಿಲ್ಲ. ಹಂಗಾರೆ ಮೋಹಿನಿ ಒಳ್ಳೆ ಸಂಬಳ ತಗೊಂತಾ ಇದ್ದಾಳೆ. ನಮ್ಮ ಮೋಹಿನಿ ಒಳ್ಳೆ ಸಂಬಳ ಈಗ್ಲೂ. ನಮ್ಮ ಪಾಪ ಮೋಹಿತ ಇನ್ನೂ ಅದಕ್ಕಿಂತ ಜಾಸ್ತಿನೇ ಸಂಬಳ ತಗೊಂತಂತಾಗ. ನಮ್ಮ ಮೋಹಿನಿ ಇಬ್ರು ಅಷ್ಟೇ ಸಾಕತ್ತು ಸಂಬಳ ತಗೊಂತಾರೆ. ಇನ್ಮೇಲೆ ನನಗೆ ಕೂಲಿ ಹೋಗೋ ಚಿಂತೆನೇ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಕ್ಕಳು ಬಂದಿದ್ದಾರೆ ಮೋಹಿತ್ ಮತ್ತೆ ಮೋಹಿನಿ ಅಂತೇಳಿ. ನನ್ನ ಮಗಳ ಹೆಸರು ಮೋಹಿನಿ, ನನ್ನ ಮಗನ ಹೆಸರು ಮೋಹಿತ್ ಅಂತ ಹೇಳಿ. ಮತ್ತೆ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ನನ್ನ ಮಕ್ಕಳು ಎಷ್ಟು ಸ್ಟ್ಯಾಂಡರ್ಡು ಹೆಂಗಿದ್ದಾರೆ. ಬೆಂಗಳೂರಿಂದ ಇವತ್ತು ಬಂದಿದ್ದಾರೆ. ಎಲ್ಲ ಊರಲ್ಲೆಲ್ಲ ನನ್ನ ಮಕ್ಕಳನ್ನೇ ನೋಡ್ತಿದ್ರಂತೆ. ಅರುವತ್ತೊಂದು ದುಡ್ಡು ತಗೊಂಡು ಬಿಸಾಕ್ಬಿಡ್ತೀನಿ ಬಿಡಿ, ನನಗೇನೇನು ಚಿಂತೆ ಇಲ್ಲ. ನನ್ನ ಮಕ್ಕಳು ಬಂದ್ರಲ್ಲ ಇವಾಗ ಒಂಥರ ನನಗೆ ಧೈರ್ಯ ಬಂದಂಗೆ ಆಯ್ತು. ನನ್ನ ಮಕ್ಕಳು ಬಂದಿದ್ದಕ್ಕೆ ಬಿಡು 60 ದುಡ್ಡು ತಾನೆ, ಅಷ್ಟು ದುಡ್ಡು ತಾನೆ ತಗೊಂಡೋಗಿ ಬಿಸಾಕ್ತೀನಿ ಅಂತ ಅನ್ಕೊಂಡಿದ್ದೀನಿ. ನನ್ನ ಮಕ್ಕಳು ಇಬ್ರು ತುಂಬ ಚೆನ್ನಾಗಿ ಓದವ್ರೆ, ಇಬ್ರು ಚೆನ್ನಾಗಿ ದುಡಿತಾರೆ. ನಾನು ಇನ್ಮೇಲೆ ಕೂಲಿ ಕೆಲ್ಸಕ್ಕೆ ಹೋಗೋದೇ ಇಲ್ಲ. ಗುಂಡನೂ ಅದೃಷ್ಟ ಏನು ಅನ್ಕೊಂಡಿದ್ರು. ಈ ಗುಂಡಮ್ಮನಿಗೆ ಯಾರೋ ಕೂಲಿ ಬರ್ದಂಗೆ ಮಾಡಬೇಕು ಅಂತೇಳಿ ಏನೆಲ್ಲ ಮಾಡಿದ್ರು ನನ್ನ ಮೇಲೆ. ನೋಡ್ರಿ ಇನ್ನು ನನ್ನ ಮಕ್ಕಳು ಬಂದವ್ರೆ, ಇನ್ನು ನನ್ನ ಸುದ್ದಿಗೆ ಯಾರಾದರೂ ಬರಲಿ. ಬರೋದಕ್ಕಿಂತ ಮುಂಚೆ ನನ್ನ ಮಕ್ಕಳು ನೋಡಬೇಕು. ಓದಿದಾರಪ್ಪ, ಗಿಡ್ಡಮ್ಮನೂ ಸುದ್ದಿಗೆ ಹೋಗೋದು ಬೇಡಪ್ಪ, ಅವ್ರ ಮಕ್ಕಳು ಓದಿವ್ರೆ ಏನು ಬೇಕಾದರೂ ಮಾಡ್ತಾರೆ ಅಂತ ಒಂದು ಭಯ ಇರುತ್ತೆ. ನನ್ನ ಮಕ್ಕಳು ಇನ್ನು ಬಂದವರಲ್ಲ, ನನಗೆ ಚಿಂತೆನೇ ಇಲ್ಲ. ಇನ್ನು ನಂತರ ಯಾರೂ ಇಲ್ಲ ಬಿಡಿ. ನೋಡ್ತಾ ಇರಿ, ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.